ಹೇಳ್ರೆಲ್ಲರೂ. ಅಸ್ಮಾಕಂ ಸಹಕುಟುಂಬಾನಾಂ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅನುಕೂಲ್ಯತಾ ಅತ್ಯಂತ ಶುಭಫಲ ಪ್ರಾಪ್ತ್ಯರ್ಥಂ ದಾರಿದ್ರ್ಯದೋಷ ನಿವಾರಣಾರ್ಥಂ ಕ್ಷೇಮ ಸ್ಥೇಮ ಧೈರ್ಯ ಸ್ಥೈರ್ಯ ವಿಜಯ ಅಭಯ ಆಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ದೈವ ಪ್ರೀತ್ಯರ್ಥಂ ಮನೋವಾಂಛ ಇಚ್ಛಿತ ಫಲ ಸಿದ್ಧ್ಯರ್ಥಂ ಇವತ್ತು ಈ ಶುಭ ದಿನದಂದು ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶುಭ ಮುಹೂರ್ತ ಸಮಯದಲ್ಲಿ ನಮ್ಮ ಮಕ್ಕಳ ನೂತನ ಅಕ್ಷರಾಭ್ಯಾಸ ವಿದ್ಯಾರಂಭ ಕಾರ್ಯವನ್ನ ಹಳೆಯ ವಿದ್ಯಾರ್ಥಿಗಳ ಶಾಲಾ ಪ್ರಾರಂಭೋತ್ಸವ ಕಾರ್ಯವನ್ನ ನಾವೆಲ್ಲರೂ ಶ್ರದ್ಧಾ ಭಕ್ತಿ ವಿನಯಪೂರ್ವಕವಾಗಿ ಪೂಜೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಈ ಪೂಜೆಯ ಸಂಪೂರ್ಣ ಫಲ ಆಶೀರ್ವಾದ ಅನುಗ್ರಹ ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ಸಹಪರಿವಾರಕ್ಕೆ ಸದಾಕಾಲ ಪ್ರಾಪ್ತಿಯಾಗಲೆಂದು ಪ್ರಾರ್ಥಿಸಿಕೊಂಡು ನಮ್ಮ ಮಕ್ಕಳ ಅಧಿಕ ವಿದ್ಯಾಬಲ ಬುದ್ಧಿಬಲ ತೇಜೋಬಲ ಮನೋಬಲ ದೇಹಬಲ ಆತ್ಮಬಲ ಅಧಿಕಾರ ಬಲ ಸಿದ್ಧಿಯಾಗಲೆಂದು ಪ್ರಾರ್ಥಿಸಿಕೊಂಡು ನಮ್ಮ ಮಕ್ಕಳು ಉತ್ತಮ ಸಂಸ್ಕಾರವಂತ ಮಕ್ಕಳು ಪ್ರಾಪ್ತಿಯಾಗಲೆಂದು ಪ್ರಾರ್ಥಿಸಿಕೊಂಡು ಸರ್ವ ದೋಷಗಳು ನಿವಾರಣೆಯಾಗಲೆಂದು ಪ್ರಾರ್ಥಿಸಿಕೊಂಡು ನಾವು ಮಾಡುವ ಉದ್ಯೋಗ ವ್ಯಾಪಾರ ಅಧಿಕಾರ ವ್ಯವಹಾರ ಕೃಷಿ ವ್ಯವಸಾಯಗಳಲ್ಲಿ ದಿನೇ ದಿನೇ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲೆಂದು ಪ್ರಾರ್ಥಿಸಿಕೊಂಡು ಶ್ರೀಮಠ ದಿನೇ ದಿನೇ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲೆಂದು ಪ್ರಾರ್ಥಿಸಿಕೊಂಡು ಶ್ರೀ ಕರಿಯೋಗ ಸಿದ್ಧ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ಧರತ್ನ ಪ್ರೌಢಶಾಲೆ ಈ ಪಾಠಶಾಲೆ ದಿನೇ ದಿನೇ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲೆಂದು ಪ್ರಾರ್ಥಿಸಿಕೊಂಡು ಸದಾಕಾಲ ಸುಖ ಶಾಂತಿ ನೆಮ್ಮದಿ ಸಂತೋಷ ಸಮಾಧಾನ ಜ್ಞಾನ ಆಯುಷ್ಯ ಆರೋಗ್ಯ ಭೋಗಭಾಗ್ಯಗಳು ಲಭಿಸಲೆಂದು ಪ್ರಾರ್ಥಿಸಿಕೊಂಡು ಶ್ರದ್ಧಾ ಭಕ್ತಿ ವಿನಯ ಪೂರ್ವಕವಾಗಿ ಪೂಜೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಶಿವಸಾಂಬಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ಹರ. ಆ ಕಲಶವನ್ನ ನಿಮ್ಮ ಮುಂದೆ ಇಟ್ಕೊಡ್ರಿ, ತಟ್ಟೆ ಒಳಗೆ ಇಟ್ಕೊಡ್ರಿ. ಆ ಕಲಶ ಎಡಗೈದಾಗ ಇಟ್ಕೊಡ್ರಿ, ಮ್ಯಾಲ ಬಲಗೈ ಮುಸ್ರಿ. ಹರ ಓಂ. ಈಗ ತಮ್ಮೆಲ್ಲರ ಪರವಾಗಿ ಈ ಶಾಲೆ ಅಭಿವೃದ್ಧಿ ಆಗಲಿ, ಶ್ರೀಮಠ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ, ಲೋಕ ಕಲ್ಯಾಣ ಆಗಲಿ, ಸುಭಿಕ್ಷವಾಗಲಿ, ನಮ್ಮ ಮಕ್ಕಳು
ಉತ್ತಮ ಸಂಸ್ಕಾರವಂತರಾಗ್ಲಿ, ಅವರಿಗೆ ವಿದ್ಯೆ ಪ್ರಾಪ್ತಿ ಆಗ್ಲಿ ಅಂತ ಹೇಳಿ ಎಲ್ಲರ ಪರವಾಗಿ ಪೂಜ್ಯ ಅಪ್ಪಾಜಿಯವರು ಆ ಶಾಸ್ತ್ರೋಕ್ತ ಪೂಜೆಯನ್ನ ವಿಧಿವಿಧಾನವನ್ನ ಮಾಡ್ತಾ ಇದ್ದಾರೆ. ಅವರು ಒಬ್ಬರೇ ಪೂಜೆಯನ್ನು ಮಾಡಿದ್ರು ಕೂಡ ಅದನ್ನ ನೋಡೋದ್ರಿಂದ, ಅದನ್ನ ಮಂತ್ರವನ್ನ ಕೇಳೋದ್ರಿಂದ, ಆಲಿಸೋದ್ರಿಂದ ಆ ಪೂಜೆ ಮಾಡಿದಷ್ಟೇ ಪುಣ್ಯದ ಫಲ ಎಲ್ಲರಿಗೂ ಪ್ರಾಪ್ತಿ ಆಗ್ತದ. ಹಾಗಾಗಿ ಎಲ್ಲರೂ ಇಲ್ಲಿ ಪೂಜೆ ನಡೀತಾ ಇದಲ್ಲ, ಮಂತ್ರಘೋಷ ಪೂಜಾ ಅಪ್ಪಾಜಿಯವರು ಮಾಡುವಂತಹ ಪೂಜಾ ಶಾಸ್ತ್ರೋಕ್ತ ವಿಧಿವಿಧಾನಗಳನ್ನ ತಾವೆಲ್ಲರೂ ಆಲಿಸ್ತಾ ಈ ಕಡೆ ಗಮನವನ್ನು ಇಡಬೇಕು. ಆಮೇಲೆ ಪೂಜೆಗೆ ಮುಖ್ಯವಾಗಿ ಏನು ಬೇಕು, ಶಾಸ್ತ್ರದೊಳಗೆ ಏನ್ ಹೇಳ್ಕೊಂಡು ಬರ್ತಾರಂದ್ರ, ಒಟ್ಟು ವೇದಗಳೆಷ್ಟು? 4 ವೇದಗಳು. ಯಾವ್ಯಾವು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಯಜುರ್ವೇದದೊಳಗೆ ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದದ ಮಂತ್ರದೊಳಗೆ ಹೇಳ್ಕೊಂಡು ಬರ್ತಾರ. ಮುಖ್ಯವಾಗಿ ಪೂಜೆಗೆ ಏನ್ ಬೇಕು ಅಂತಂದ್ರ, ಏನ್ ಬೇಕ್ರಿ ಪೂಜಕ್ಕೆ? ಏನ್ ಬೇಕ್ರಿ ಹಿರಿಯರ? ಹೂ ಬೇಕು, ಆಮೇಲೆ ಹಣ್ಣು ಹಂಪಲ ಬೇಕು, ಆಮೇಲೆ ಉದುಬತ್ತಿ ಬೇಕು, ಎಲ್ಲ ಬೇಕು ಅಂತ ಹೇಳಿ ಹೇಳ್ತೀರಿ. ಆದ್ರ ಪೂಜೆಗೆ ಮುಖ್ಯವಾಗಿ ನೀರಿರಬೇಕು. ಒಂದು ದ್ರವ್ಯ ನಮ್ಮ ಅನುಕೂಲ ಪ್ರಕಾರ ಒಂದು ಸಾಮಾನು ಕಡಿಮೆ ಇದ್ರೂ ಪರವಾಗಿಲ್ಲ, ಆದ್ರೆ ಮುಖ್ಯವಾಗಿ ನೀರು ಬೇಕು. ಏನು ಬೇಕು? ಅಲ್ಲ, ಭಕ್ತಿ ಬೇಕು, ಶ್ರದ್ಧೆ ಬೇಕು, ವಿನಯ ಬೇಕು, ಅವೆಲ್ಲ ಮುಖ್ಯವಾಗಿ ಬೇಕು. ಮುಖ್ಯವಾಗಿ ನೀರು ಬೇಕು. ಏನು ಬೇಕು? ನೀರು ಬೇಕು. ನೀ ಇರಬೇಕು. ಅರ್ಥ ಆಯ್ತಾ? ನಾವು ಇರ್ಬೇಕು. ನೀ ಇರ್ಬೇಕಂದ್ರೆ ನಾವು ಮಾನಸಿಕ ರೂಪದೊಳಗೆ ಇರ್ಬೇಕು. ಅಂದ್ರೆ ನಮ್ಮ ಮನಸ್ಸು ಇಲ್ಲೇ ಇರಬೇಕು. ದೇಹ ಸ್ಥಿತಿ ಮಾತ್ರ ಇಲ್ಲಿ ಇಲ್ಲದಾದೆ ಮಾನಸಿಕ ಸ್ಥಿತಿಯು ಕೂಡ ಇಲ್ಲಿರ್ಬೇಕು ಅಂತ ಹೇಳ್ತಾ, ಈಗ ಪೂಜ್ಯ ಅಪ್ಪಾಜಿಯವರು ಎಲ್ಲರ ಪರವಾಗಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರ. ಈಗ ಸಂಕಲ್ಪವಾಯ್ತು. ಈಗ ಕಲಶ ಪೂಜೆಯನ್ನ ಪ್ರಾರಂಭ ಮಾಡ್ತಾರ. ಶಿವಸಾಂಬಜೈ ನಮಃ ಪಾರ್ವತೀ ಪತಯೇ ಶಿವ ಹರ ಹರ ಮಹಾದೇವ ಹರ. ಓಂ ಅಥ ಗಂಗಾ ಪರಮೇಶ್ವರಿ ದೇವತಾಭ್ಯೋ ನಮೋ ನಮಃ. ಓಂ ಕಲಶಸ್ಯ ಮುಖೇ ರುದ್ರಃ ಕಂಠೇ ವಿಷ್ಣು ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾಃ ಕುಕ್ಷೌ ತು ಸಾಗರ ಸರ್ವೇ ಸಪ್ತದ್ವೀಪಾ ವಸುಂಧರಾ ಋಗ್ವೇದೋಥ ಯಜುರ್ವೇದೋ ಸಾಮವೇದೋ ಹ್ಯತರ್ವಣಃ ಅಂಗೈಃ ಸಹಿತಾಃ ಸರ್ವೇ ಕಲಶಾಂಬು ಸಮಾಶ್ರಿತಾಃ ಗಾಯತ್ರೀ ಚೈವ ಸಾವಿತ್ರೀ ಶಾಂತಿಃ ಪುಷ್ಟೀಕರೀ ತಥಾ ಆಯಾಂತು ಮಮ ಶಾಂತ್ಯರ್ಥಂ ದುರಿತಕ್ಷಯಕಾರಕಾಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಕಲಶ ಪೂಜೆ ಮಾಡಿ. ಓಂ ಕಲಶೇಷು ಧಾವತಿ ಪವಿತ್ರೇ ಪರಿಶುಚ್ಯತೆ ಉಕ್ತೈರಜ್ಞೇಷು ವರ್ಧತೆ ಅತಿತ್ರಿಸೋ ಮರೋಚನಾರೋಹಣ್ಣಭ್ರಾಜಸೇ ದಿವಂ ಆಪೋ ವಾ ಇದಗುಂ ಸರ್ವಂ ವಿಶ್ವಾ ಭೂತಾನ್ಯಾಪಃ ಪ್ರಾಣಾವಾ ಆಪಃ ಪಶವ ಆಪೋನ್ನಮಾಪೋ ಮೃತಮಾಪಃ ಸಮ್ರಾಡಾಪೋ ವಿರಾಡಾಪಸ್ವರಾಡಾಪಶ್ಚಂದಾ ಗುಸ್ಯಾಪೋ ಜ್ಯೋತಿ ಗುಸ್ಯಾಪೋ ಯಜೋ ಗುಸ್ಯಾಪಃ ಸತ್ಯಮಾಪಃ ಸರ್ವಾ ದೇವತಾ ಆಪೋ ಭೂರ್ಭುವಸ್ಸುವರಾಪವೋ ಇತಿ ಕಲಶೇ ರುದ್ರಾದಿದೇವತಾಮಾವಾಶ್ಯ ಅಷ್ಟವಿಧೋಪಚಾರೈಃ ಸಂಪೂಜ್ಯ ತೇನೋದಕೇನ ಪೂಜಾ ದ್ರವ್ಯಾಣಿ ದೇವಮಾತ್ಮಾನಂಚ ಸಂಪ್ರೋಕ್ಷ್ಯ ಶೇಷಂ ವಿಸರ್ಜಯೇತ್ ಗಂಧಾಕ್ಷತಂಚ ಪುಷ್ಪಂಚ ವಸ್ತ್ರಾಭರಣದೀಪಕಂ ನಿವೇದನಂಚ ತಾಂಬೂಲಂ ಅರ್ಚನಂ ತ್ವಷ್ಟಮಂ ಭವೇತ್. ಓಂ ಗಂಗಾ ಪರಮೇಶ್ವರಿ ದೇವತಾಭ್ಯೋ ನಮೋ ನಮಃ. ಸರ್ವಂ ಶುಚಿರ್ಭೂತ್ವಾ ಓಂ ಕಂಕಣ ದೇವತಾಭ್ಯೋ ನಮೋ ನಮಃ. ಓಂ ಕಂಕಣ ದೇವತಾಭ್ಯೋ ನಮೋ ನಮಃ. ವಾಸುಕಿ ಪರಶಿವ ದೇವತಾಭ್ಯೋ ನಮೋ ನಮಃ. ಓಂ ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವೀ ಮನೋ ಏ ಅಂತರಿಕ್ಷೇ ಏ ದಿವಿತೇಭ್ಯಃ ಸರ್ಪೇಭ್ಯೋ ನಮಃ. ವಾಸುಕಿ ಪರಶಿವ ದೇವತಾಭ್ಯೋ ನಮೋ ನಮಃ. ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವೀ ಮನೋ ಏ ಅಂತರಿಕ್ಷೇ ಏ ದಿವಿತೇಭ್ಯಃ ಸರ್ಪೇಭ್ಯೋ ನಮಃ. ವಾಸುಕಿ ಪರಶಿವ ದೇವತಾಭ್ಯೋ
ನಮೋ ನಮಃ. ಈಗ ಕಲಶ ಪೂಜಾ ಕಾರ್ಯಕ್ರಮ ಪರಿಪೂರ್ಣಗೊಂಡಿತ್ತು. ಅದಕ್ಕಿಂತ ಮುನ್ನ ಸಂಕಲ್ಪವಾಯಿತು. ಡೆಟರ್ಮಿನೇಷನ್. ಸಂಕಲ್ಪಕ್ಕೆ ಬಹಳ ದೊಡ್ಡ ಶಕ್ತಿ ಐತಿ. ಸಂಕಲ್ಪಕ್ಕೆ ಬಹಳಷ್ಟು ದೊಡ್ಡ ಶಕ್ತಿ ಐತಿ. ಅಲ್ಲ ಸರ್, ಟೀಚರ್ ಸ್ಟಾಪ್. ಈಗ ನಾವು ಏನೋ ನಮ್ಮ ಇತಿಮಿತಿ, ನಮ್ಮ ಮನಸ್ಸು, ನಮ್ಮ ಕೈಯ, ನಮ್ಮ ಶ್ರಮ ಎಷ್ಟೈತೋ ನಾವು ಅಷ್ಟ ಪ್ರಯತ್ನ ಮಾಡಬಹುದು. ನಮ್ಮ ಕಡೆಯಿಂದ ಏನು ಸಾಧ್ಯ ಆಯ್ತೋ, ಮನುಷ್ಯ ಪ್ರಯತ್ನ ಅನ್ನೋದು ಏನು ಸಾಧ್ಯ ಆಯ್ತೋ ಅಷ್ಟನ್ನು ನಾವು ಪ್ರಯತ್ನವನ್ನು ಮಾಡಬಹುದು. ಮನುಷ್ಯ ಪ್ರಯತ್ನ ಮೀರಿ ಇನ್ನೇನು ನಮಗೆ ಪ್ರಾಪ್ತಿ ಆಗ್ಬೇಕಾಗಿತ್ತು, ಇನ್ನೇನು ನಮಗೆ ಜೀವನದೊಳಗ ಮುಖ್ಯವಾಗಿರುವ ಗುರಿ, ನಮ್ಮ ಗೋಲ್ ರೀಚ್ ಆಗ್ಬೇಕಾಗಿತ್ತು ಅಂತಂದ್ರೆ ನಮಗೇನು ಬೇಕು? ಒಂದು ಗಟ್ಟಿಯಾಗಿರುವ ಸಂಕಲ್ಪ ಬೇಕು. ಮೊದಲು ಸರಿಯಾದ ಗುರಿಯನ್ನ ಇಟ್ಟುಕೊಂಡಿರ್ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಸಂಕಲ್ಪವನ್ನು ನಾವು ಸರಿಯಾಗಿ ಮಾಡಬೇಕು. ಆ ಸಂಕಲ್ಪಕ್ಕೆ ಬಹಳಷ್ಟು ದೊಡ್ಡ ಶಕ್ತಿ ಅದ. ಆ ಸಂಕಲ್ಪವನ್ನ ಮಾಡಿದ್ದಾಯ್ತು. ಗಂಗಾ ಪರಮೇಶ್ವರಿ ಪೂಜೆಯನ್ನು ಕೂಡ ಮಾಡಿದ್ದಾಯ್ತು. ಈಗ ಮಹಾಗಣಪತಿ ಪೂಜೆಯನ್ನ ಪ್ರಾರಂಭ ಮಾಡೋಣ. ನಾವು ಮಹಾಗಣಪತಿಯ ಆಶೀರ್ವಾದದಿಂದ ನಮ್ಮ ಕುಟುಂಬದೊಳಗ, ನಮ್ಮ ಮನೆಯೊಳಗ, ನಮ್ಮ ಸಹ ಪರಿವಾರದೊಳಗ, ನಮ್ಮ ಮಕ್ಕಳ ವಿದ್ಯಾಭ್ಯಾಸದೊಳಗ ಯಾವುದೇ ವಿಘ್ನಗಳು ಬಾರದೇ ಇರಲಿ. ಆ ವಿಘ್ನಗಳು ಬಂದರೂ ಕೂಡ ವಿಘ್ನೇಶ್ವರನ ಕೃಪಾ ಕಟಾಕ್ಷ ಆಶೀರ್ವಾದ ಅನುಗ್ರಹದಿಂದ ಎಲ್ಲವೂ ಕೂಡ ನಿವಾರಣೆಯಾಗ್ಲಿ ಅಂತ ಹೇಳಿ ತಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೇಳ್ಬೇಕೆಲ್ಲರೂ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಈ ಮಂತ್ರ ಹೇಳ್ರಿ ಎಲ್ಲಾರು. ಇದು ಗಣಪತಿಯ ಬೀಜಾಕ್ಷರಿ ಮಂತ್ರ. ಈ ಮಂತ್ರವನ್ನ ಮನುಷ್ಯರೊಳಗ 21 ಸಾರಿ ಪ್ರಾರ್ಥನೆಯನ್ನು ಮಾಡ್ಕೊಡ್ರಿ. ನೇರವಾಗಿ ಕೂತ್ಕೊಂಡು ಕೈ ಮುಗಿದು ಕಣ್ಣು ಮುಚ್ಚಿ ಎಲ್ಲ ವಿಘ್ನ ನಿವಾರಣೆಯಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ನಾವೇನ ಕೂತ್ಕೊಂಡಿರ್ತೀವಲ್ಲ, ಕೂತ್ಕೊಂಡಲ್ಲೇ ನಮ್ಮ ಕೈ ಕುಂದಿರ್ತಿರಂಗಿಲ್ಲ. ಏನೋ ಚೂಟುದು ಅಥವಾ ಅದನ್ನ ಮಾಡೋದು, ಅದನ್ನ ಅವೇನೋ ಸ್ಟಿಕ್ಕರ್ ಹಚ್ಚಿರ್ತಾವ, ಅವಕ್ಕೆ ಇರೋದು. ಇದು ಒಂದು ವಿಘ್ನ. ವಿಘ್ನ ಅಂದ್ರೆ ಎಲ್ಲೋ ಬೇರೆ ದೇಶದಾಗಲ್ಲ. ನಮ್ಮ ಮನಸ್ಸು ನಾವೇನನ್ನ ಮಾಡ್ತಿರ್ತೀವಿ, ಅಭ್ಯಾಸ ಮಾಡುವಾಗ ಅಲ್ಲಿ ಮೈಂಡ್ ಕಾನ್ಸಂಟ್ರೇಷನ್ ಇಟ್ಕೊಂಡು ದೀರ್ಘಕಾಲದವರೆಗೆ ನಾವು ಅಭ್ಯಾಸ ಮಾಡುವಂತಹ ಮನಸ್ಥಿತಿ ನಮ್ಮದ ಪ್ರಾಪ್ತಿ ಆಗ್ಬೇಕು. ನಾವು ಅಭ್ಯಾಸ ಮಾಡುವಾಗ ಯಾವ್ದಾರ ಪಪ್ಪನ ಫೋನಿಗೆ ಟನ್ ಅಂತ ಒಂದು ಮೆಸೇಜ್ ಬತ್ತು ಅಂತಂದ್ರ ಅದ್ರ ಕಡೆಗೆ ನೋಡಿ ಹೋಗಿ ವಾಟ್ಸಪ್ಗೆ ಯಾರೇನು ಕಳಿಸ್ಯಾರ ನೋಡೋದು ಕೂಡ ಅದು ಒಂದು ವಿಘ್ನ. ವಿಘ್ನ ಎಲ್ಲೋ ಬೇರೆ ಕಡೆ ಇಲ್ಲ. ಹಾಗಾಗಿ ಅವೆಲ್ಲ ವಿಘ್ನಗಳ ನಿವಾರಣೆ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಗಣಪತಿಯನ್ನ ಸ್ಮರಣೆಯನ್ನು ಮಾಡ್ಕೊಡ್ರಿ. ಶ್ರೀಮನ್ ಮಹಾಗಣಪತಯೇ ನಮೋ ನಮಃ. ಧ್ಯಾನಂ ಪ್ರತ್ಯಗ್ರಾರುಣ ಕಾಂತಿ ಕಾಂತ ವಪುಷಂ ಪೂರ್ಣೇಂದು ಬಿಂಬಾನನಂ ಭದ್ರಾಕಾರಂ ಉಮಾಸುತಂ ಪಶುಪತೇರುತ್ಸಂಗ ಮಧ್ಯಸ್ಥಿತಂ ಪಾಶಂ ಮೋದಕಮಂಕುಶಂ ಸರಸಿಜಂ ಪಾಶಂ ದಧಾನಂ ಪರಂ ವಂದೇ ಶ್ರೀಗಣನಾಯಕಂ ಭವಹರಂ ಚಂದ್ರಾರ್ಧಮೌಳಿಂ ಶಿವಂ. ಹರಃ ಓಂ ಗಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಃ ಸೀದಸಾಧನಂ. ಬಲಗೈ 4 ಸಾರಿ ಹಾಕ್ಬಿಟ್ರು. ಬಲಗೈದಿಂದ 4 ಸಾರಿ ಗಣಪತಿಗೆ ಅಕ್ಷತೆ ಹಾಕ. ಓಂ ಭೂಃ ಮಹಾಗಣಪತಿಮಾವಾಹಯಾಮಿ. ಓಂ ಭುವಃ ಮಹಾಗಣಪತಿಮಾವಾಹಯಾಮಿ. ಓಂ ಸುವಃ ಮಹಾಗಣಪತಿಮಾವಾಹಯಾಮಿ. ಓಂ ಭೂರ್ಭುವಃ ಸ್ವಃ ಮಹಾಗಣಪತಿಮಾವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಸಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ ಶ್ರೀ ಮಹಾಗಣಾಧೀಶ್ವರಾತ್ರ ಗಚ್ಚ. ಆವಾಹಯಾಮಿ ಆವಾಹಿತೋ ಭವ. ಸ್ಥಾಪಯಾಮಿ ಸ್ಥಾಪಿತೋ ಭವ. ಸನ್ನಿಹಿತೋ ಭವ. ಸಮ್ಮುಖೋ ಭವ. ಅವಕುಂಠಿತೋ ಭವ. ವರದೋ ಭವ.
इति षण्मुद्रा प्रदर्श्य ಮತ್ತೆ 4 ಸರಿ ಅಕ್ಷತೆ ಗಣಪತಿ ಗಣಪತಿ ಓಂ ಭೂಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ರತ್ನಸಿಂಹಾಸನಂ ಸಮರ್ಪಯಾಮಿ ಪಾದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಹಸ್ತಯೋಃ ಅರ್ಘ್ಯಂ ಅರ್ಘ್ಯಂ ಸಮರ್ಪಯಾಮಿ ಮುಖಾಂಬುಜೆ ಶುದ್ಧ ಆಚಮನೀಯಂ ಸಮರ್ಪಯಾಮಿ ಶ್ರೀಮನ್ಮಹಾಗಣಪತಯೇ ನಮೋ ನಮಃ ಗಣಪತಿ ತಾಳ ವಿಧಾನ ಪೂರ್ವಕ ಷೋಡಶೋಪಚಾರ ಪೂರ್ವಕ ಶ್ರದ್ಧಾ ಭಕ್ತಿ ವಿನಯ ಪೂರ್ವಕ ಪೂಜಾಮಹಂ ಕರಿಷ್ಯೆ ಹರಃ ಓಂ ವಿಕಟೋತ್ಕಟ ಸುಂದರ ದಂತಿ ಮುಖಂ ಭುಜಗೇಂದ್ರ ಸುಸರ್ಪಗತಾವರಣಂ ಗಜನೀಲ ಗಜೇಂದ್ರ ಗಣಾಧಿಪತಿಂ ಪ್ರಣತೋಸ್ಮಿ ವಿನಾಯಕ ಹಸ್ತಿ ಮುಖಂ ಸುರ ಸುರ ಗಣಪತಿ ಸುಂದರ ಕೇಶಂ ಋಷಿ ಋಷಿ ಗಣಪತಿ ಯಜ್ಞ ಸಮಾನಂ ಭವ ಭವ ಗಣಪತಿ ಪದ್ಮ ಶರೀರಂ ಜಯ ಜಯ ಗಣಪತಿ ದಿವ್ಯ ನಮಸ್ತೆ ಗಜಮುಖ ವಕ್ತ್ರಂ ಗಿರಿಜಾಪುತ್ರಂ ಗಣಗುಣಮಿತ್ರಂ ಗಣಪತಿ ಮಿಷಪ್ರಿಯಂ ಕರಧೃತ ಪರಶುಂಗಂ ಗಣಪಾಣಿಂ ಕಬಳಿತ ಪದ್ಮರುಚಿಂ ಸುರಪತಿ ವಂದ್ಯಂ ಸುಂದರ ನೃತ್ತಂ ಸುರಚಿತ ಮಣಿಮಕುಟಂ ಪ್ರಣಮತ ದೇಹಂ ಪ್ರಕಟಿತ ತಾಳಂ ಷಡ್ಗಿರಿತಾಳಮಿದಂ ತತ್ತತ್ ಷಡ್ಗಿರಿತಾಳಮಿದಂ ತತ್ತತ್ ಷಡ್ಗಿರಿತಾಳಮಿದಂ ಲಂಬೋದರ ವರ ಕುಂಜಾಸುರಕೃತ ಕುಂಕುಮ ವರ್ಣಧರಂ ಶ್ವೇದಸ ಶೃಂಗಂ ಮೋದಕ ಹಸ್ತಂ ಕ್ರೀಡಿ ಸಫಲ ಸಫಲಂ ನಯನತ್ರಯ ವರನಾಗ ವಿಭೂಷಿತ ನಾನಾ ಗಣಪತಿತಂ ತತ್ತನ್ನಯನತ್ರಯ ವರನಾಗ ವಿಭೂಷಿತ ನಾನಾ ಗಣಪತಿತಂ ತತ್ತನ್ನಾನಾ ಗಣಪತಿತಂ ತತ್ತನ್ನಾನಾ ಗಣಪತಿತಂ ಧವಳಿತ ಜಲಧರ ಧವಳಿತ ಚಂದ್ರಂ ಫಣಿಮಣಿ ಕಿರಣ ವಿಭೂಷಿತ ಖಡ್ಗಂ ತನು ಕನು ವಿಷಧರ ಶೂಲಕ ಪಾಲಂ ಹರ ಹರ ಶಿವ ಶಿವ ಗಣಪತಿಮಭಯಂ ಧವಳಿತ ಜಲಧರ ಧವಳಿತ ಚಂದ್ರಂ ಫಣಿಮಣಿ ಕಿರಣ ವಿಭೂಷಿತ ಖಡ್ಗಂ ತನು ಕನು ವಿಷಧರ ಶೂಲಕ ಪಾಲಂ ಹರ ಹರ ಶಿವ ಶಿವ ಗಣಪತಿಮಭಯಂ ಕಟತಟ ವಿಕಳಿತ ಮದ ಜಲ ಜಲದಿತ ಗಣಪತಿ ವಾದ್ಯಮಿದಂ ಕಟತಟ ವಿಕಳಿತ ಮದ ಜಲ ಜಲದಿತ ಗಣಪತಿ ವಾದ್ಯಮಿದಂ ತತ್ತದ್ಗಣಪತಿ ವಾದ್ಯಮಿದಂ ತತ್ತದ್ಗಣಪತಿ ವಾದ್ಯಮಿದಂ ಓಂ ತತ್ಕದಿನ್ನಂ ತರಿಗು ತರಿ ಜನ ಗುಗುಕುದದ್ಧಿ ಗುಕುದಗಿದ ಡಿಂಡಿಂಗುಡಿಗುನ ಗುಕುದದ್ಧಿ ತತ್ತ ಜಂ ಜಂ ತರಿದ ತಜಂ ಜಂ ತರಿದ ತಗದ ಜಂ ಜಂ ತರಿದ ತಜಂ ಜಂ ತರಿದ ತರಿಧನತ ಧನ ಝುನುತ ಜುನುಧಿಮಿತ ಕಿಟ ತರಿಗಿಡ ತೋಂ ತಕಿಟ ಕಿಟ ತರಿಗಿಡ ತೋಂ ತಕಿಟ ಕಿಟ ತರಿಗಿಡ ತೋಂ ತಾಂ ತಕತ ಕಿಟ ತಕತ ಕಿಟ ತಕತ ಕಿಟ ತತ್ತೋಂ ಶಶಿಕಳಿತ ಮೌಳಿನಂ ಶೂಲಿನಂ ತಕತ ಕಿಟ ತತ್ತೋಂ ವಿಮಲ ಶುಭ ಕಮಲ ಜಲ ಪಾದುಕಂ ಪಾಣಿನಂ ಧತ್ತ ಕಿಟ ತತ್ತೋಂ ಪ್ರಮಥ ಗಣ ಗುಣ ಕಥಿತ ಶೋಭಣಂ ಶೋಭಿತಂ ಧತ್ತ ಕಿಟ ತತ್ತೋಂ ಪೃಥುಲ ಭುಜ ಸರಸಿಜ ವಿಶಾನಕಂ ಪೋಷಣಂ ತಕತ ಕಿಟ ತತ್ತೋಂ ಫಣ ಸಫಲ ಕದಳಿ ಫಲಬೋದನಂ ಮೋದಕಂ ಧತ್ತ ಕಿಟ ತತ್ತೋಂ ಪ್ರಮಥ ಗುರು ಶಿವತನಯ ಗಣಪತಿ ತಾಳನಂ ಗಣಪತಿ ತಾಳನಂ ಗಣಪತಿ ತಾಳನಂ ಭೋಲೋ ಶ್ರೀ ವಿಘ್ನೇಶ್ವರ ಮಹಾರಾಜ ಕಿ. ಎಲ್ಲರೂ ನಾಷ್ಟ ಮಾಡಿ ಬಂದರಿಲ್ರಿ? ಮಾಡಿದ್ರ ಜೈಕಾರ ಜೋರ್ ಹಾಕ್ಬೇಕು, ಗಣಪತಿಗೆ ಹೋಗ್ಬಿಡ್ಬೇಕು. ಭೋಲೋ ಶ್ರೀ ವಿಘ್ನೇಶ್ವರ ಮಹಾರಾಜ ಕಿ. ಗಣಪತಿ ಪಪ್ಪ ಮಂಗಲಮೂರ್ತಿ ಗಣೇಶ್ ಗಣೇಶ್. ಭೋಲೋ ಶ್ರೀ ಲಂಬೋದರ ಮಹಾರಾಜ ಕಿ. ನಮಗ ಒಂಥರ ರೋಮಾಂಚನ ಅನ್ನುವಂಗೆ ಮಾಡಿಬಿಟ್ರಿ ನೀವು. ಈ ವೈಬ್ರೇಷನ್ಸ್
ಈ ಎನರ್ಜಿ ಮುಗಿಯುವವರೆಗೆ ಎಲ್ಲರ ಕಡೆ ಇರ್ಬೇಕು ಹಿಂಗ, ಅಲ್ಲೆಲ್ಲ ಗದ್ದಲ ಮಾಡಬೇಡ್ರಿ. ಇನ್ನು ಸರಸ್ವತಿ ಮಾತೆ ಪೂಜಾ, ಗುರುದೇವತಾ ಪೂಜಾ, ಅವರ ಷೋಡಶೋಪಚಾರ ಪೂಜಾ ಪ್ರಾರಂಭ ಆಗ್ತದ. ಈಗ ಗಣಪತಿ ಪೂಜೆ ವಿಘ್ನಗಳೆಲ್ಲವೂ ನಿವಾರಣೆ ಆಗಲಿ ಅಂತ ಹೇಳಿ ಗಣಪತಿ ಪೂಜೆಯನ್ನು ಆರಾಧನೆ ಮಾಡಿಕೊಂಡವರಾಗಿದ್ದೀರಿ.